ಮಹಿಳಾ ಭಜನಿ ಮಂಡಳಿಯ ಉದ್ಘಾಟನಾ ಸಮಾರಂಭವನ್ನು ನವರಾತ್ರಿ ಹಬ್ಬದ ಘಟಸ್ಥಾಪನೆಯ ಶುಭ ಮುಹೂರ್ತದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶುಭ ಹಸ್ತದಿಂದ ಗುರುವಾರ ಮಧ್ಯಾಹ್ನ ಕುದ್ರೆಮನಿ ಲಕ್ಷ್ಮೀ ದೇವಸ್ಥಾನದಲ್ಲಿ ನೆರವೇರಿಸಿದ್ರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರಾಮ ದೇವತಾ ಲಕ್ಷ್ಮೀ ಮಾತೆಯ ಪೂಜೆಯನ್ನ ಮಾಡಿ ಆರತಿಯನ್ನ ಸಲ್ಲಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶಾಲು, ಶ್ರೀಫಲ ಮತ್ತು ಸೀರೆ ನೀಡಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರಾಮದ ಅಭಿವೃದ್ಧಿಗಾಗಿ ಬದ್ಧರಾಗಿರೋದನ್ನ ತಿಳಿಸಿದ್ರು. हे माझा फार दिवसाचं एक स्वप्न आहे की काहीतरी करू म्हणून आणि तुमचा सर्वांचा आशीर्वाद खाली आज आम्ही राज्यामध्ये मंत्री आहे. तुमचा आशीर्वाद खाली आज राज्यामध्ये फक्त एक महिलांना मंत्री केलेला आहे, ते या गावाचा मुलगी लक्ष्मीताई हेब्बाळकर. मला सांगू इच्छितो की सौंदत्तीमध्ये तुमच्या मुलगीचा शुगर फॅक्टरी आहे, तिकडे भरपूर माझं हे आहे. मी पण लई प्रयत्न केलो डोंगरामध्ये 5 एकर जमीन घेऊन. ಯಲ್ಲಮ್ಮ ಬೆಟ್ಟದಲ್ಲಿ ಗ್ರಾಮೀಣ ಮತದಾರರ ಸಂಘಟನೆಯ ಮಹಿಳೆಯರಿಗೆ ಸುಲಭವಾಗಿ ಸೇವೆ ನೀಡಲು ಭವನ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರವಿ ಪಾಟೀಲ್, KMM ಕನ್ನಡ, ಚಂದಗಢ.